ಲಿಂಗಸ್ಕೂರು ಟೌನ್, ಹಟ್ಟಿ ಮತ್ತು ಮುದ್ಗಲ್. ಇದರಲ್ಲಿ ಅವ್ರು ಹೇಳಿರೋದು ಭಾಗಶಃ ಸತ್ಯ ಇದೆ ಸಭಾಧ್ಯಕ್ಷರೇ. ಲಿಂಗಸ್ಕೂರು ಪುರಸಭೆಯಲ್ಲಿ 4/2/2023 ಸಭಾಧ್ಯಕ್ಷರೇ ಅಮೃತ 2 ಯೋಜನೆ ಅಡಿಯಲ್ಲಿ ಸುಮಾರು 94 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕುಡಿಯುವ ನೀರಿನ ಯೋಜನೆಯನ್ನು ತಗೊಂಡಿದ್ದೀವಿ ಸಭಾಧ್ಯಕ್ಷರೇ. MN ರಮೇಶ್ ಇಂಜಿನಿಯರ್ಸ್ ಮತ್ತು ಕಾಂಟ್ರಾಕ್ಟರ್ಸ್ ಇವರಿಗೆ ಈ ಕನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. 18/5/2024 ಈ ಕಾಮಗಾರಿ ಸ್ಥಳವನ್ನು ಅವರಿಗೆ ಕೊಟ್ಟಿರೋದೇ 24 ಸಭಾಧ್ಯಕ್ಷ, ಕಳೆದ ವರ್ಷ. ಮತ್ತು ಈ ಕಾಮಗಾರಿಗೆ ಸುಮಾರು 24 ತಿಂಗಳು ಅಂದರೆ 2 ವರ್ಷಗಳ ಕಾಲಾವಧಿಯನ್ನು ನಾವು ನಿಗದಿ ಮಾಡಿದ್ವಿ ಸಭಾಧ್ಯಕ್ಷರೇ. ಸಂಪೂರ್ಣವಾಗಿ ಲಿಂಗಸ್ಕೂರು ಪಟ್ಟಣಕ್ಕೆ ನೀರು ಕೊಡಬೇಕು ಅಂದರೆ ಇದು 17/5/2026 ಅಧ್ಯಕ್ಷರೇ, ಸುಮಾರು ಇನ್ನೊಂದು 7 ತಿಂಗಳಿದೆ ಸಭಾಧ್ಯಕ್ಷರೇ. ಈ 7 ತಿಂಗಳುಗಳಲ್ಲಿ ನಾವು ಲಿಂಗಸ್ಕೂರು ಪುರಸಭೆಗೆ 24x7 ಅಮೃತ್ 2 ಯೋಜನೆ ಅಡಿಯಲ್ಲಿ ನೀರು ಕೊಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಸಭಾಧ್ಯಕ್ಷರೇ. ಅದಾದ ನಂತರ ಹಟ್ಟಿ ಪಟ್ಟಣ ಪಂಚಾಯಿತಿಯಲ್ಲಿ ಸಭಾಧ್ಯಕ್ಷರೇ ಅಮೃತ್ 2 ಅಡಿಯಲ್ಲಿ ನಾವು ಕೆಲಸವನ್ನು ತಗೊಂಡಿದ್ದೀವಿ ಸಭಾಧ್ಯಕ್ಷರೇ. ಈ ಹಟ್ಟಿ ಪಟ್ಟಣಕ್ಕೆ ಈ ಜಲಸಂಗ್ರಹಾರ, ವಿತರಣಾ ಕೊಳವೆ ಮತ್ತು ಕುಡಿಯುವ ನೀರಿನ ಗೃಹ ಸಂಪರ್ಕಗಳು ಯೋಜನೆಯನ್ನು ಸುಮಾರು 33.22 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ನಳಂದ ಎಂಜಿಕಾನ್ ಪ್ರೈವೇಟ್ ಲಿಮಿಟೆಡ್ ಅಂತ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಇದು ಸಹ ಕಾಮಗಾರಿ ಸ್ಥಳವನ್ನು ಕೊಟ್ಟಿರೋದು ಅವ್ರಿಗೆ ಗೊತ್ತಿರ್ತದೆ ಸಭಾಧ್ಯಕ್ಷರೇ. 17/1/2025 ಈ ಜಾಗವನ್ನು ನಾವು ಅವರಿಗೆ ಸ್ಥಳ ಕೊಟ್ಟಿರೋದು ಸಭಾಧ್ಯಕ್ಷರೇ. ಲೇಟ್ ಆಗಿದೆ ಸಭಾಧ್ಯಕ್ಷರೇ. 2 ವರ್ಷದ ನಂತರ ಈ 2 ಜಾಗಗಳಲ್ಲಿ ನಾವು ಗುತ್ತಿಗೆದಾರರಿಗೆ ನಾವು ಇದನ್ನು ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಆದ್ದರಿಂದ ನಮ್ಮ ಶಾಸಕರುಗಳು ಹೇಳಿರೋದು ಹಟ್ಟಿ ಪಟ್ಟಣಕ್ಕೆ RWS ಇಲಾಖೆ ವತಿಯಿಂದ JJM ಅಲ್ಲಿ ಶುದ್ಧ ಕುಡಿಯುವ ನೀರಿನ ಯೋಜನೆ ಪ್ರಗತಿಯಲ್ಲಿದೆ ಸಭಾಧ್ಯಕ್ಷರೇ. ಇದಕ್ಕೆ 7/1/2025 ಅಂದರೆ 6/1/2026 ಇಡೀ ಕೆಲಸವನ್ನು ನಾವು ಸಂಪೂರ್ಣವಾಗಿ ಕಾಮಗಾರಿಯನ್ನು ಮುಗಿಸಿ ಈ ಪಟ್ಟಣಕ್ಕೆ ನೀರು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತಾಯಿದ್ವಿ ಸಭಾಧ್ಯಕ್ಷರೇ. ಕೊನೆಯದಾಗಿ ಶಾಸಕರುಗಳು ಕೇಳಿದ್ದಾರೆ ಸಭಾಧ್ಯಕ್ಷರೇ, ಮುದ್ಗಲ್ ಪಟ್ಟಣ ಪಂಚಾಯಿತಿಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ. ಆದರೆ ನಾವು ಆಲ್ಟರ್ನೇಟ್ ಅದಕ್ಕೆ ಕೊಡ್ತಾಯಿದ್ವಿ ಸಭಾಧ್ಯಕ್ಷರೇ. ಬೋರ್ವೆಲಲ್ಲಿ ನೀರು ಕೊಡ್ತಾ ಇರೋವಂಥದ್ದು, ಟ್ಯಾಂಕ್ಗಳಲ್ಲಿ ಲೆಕ್ಕ ಇದೆ ಸರ್, ಕೊಡ್ತೀನಿ. ಬೋರ್ವೆಲಲ್ಲಿ ನೀರು ಕೊಡುವಂಥದ್ದು ಮತ್ತು ಟ್ಯಾಂಕರ್ಗಳಲ್ಲಿ ಕುಡಿಯೋ ನೀರು ಒಗ್ಗಿಸುವಂಥ ಕೆಲಸ ನಾವು ಮಾಡ್ತಾಯಿದ್ವಿ ಸಭಾಧ್ಯಕ್ಷರೇ. ಇಲ್ಲಿ ಏನಾಗಿದೆ ಸಭಾಧ್ಯಕ್ಷರೇ, ನಮಗೆ ಲೋನ್ ಬರಬೇಕಾಗಿತ್ತು ಸಭಾಧ್ಯಕ್ಷರೇ. 17 ಕೋಟಿ ನಮ್ಮ ಹಣ ಮತ್ತು 17 ಕೋಟಿ ಲೋನ್ ಹಣ ಬರಬೇಕಾಯಿತು. ಒಟ್ಟು 34 ಕೋಟಿಗಳ ವೆಚ್ಚದಲ್ಲಿ ಈ ಮುದ್ಗಲ್ ಪಟ್ಟಣಕ್ಕೆ ನೀರು ಕೊಡುವಂಥ ಯೋಜನೆ ಇತ್ತು ಸಭಾಧ್ಯಕ್ಷರೇ. ಆದರೆ ನಮಗೆ ದುಡ್ಡು ಬಂದಿಲ್ಲ ಸಭಾಧ್ಯಕ್ಷರೇ. ಲೋನ್ ಅಮೌಂಟು ನಮಗೆ ಸಿಗಲಿಲ್ಲ ಸಭಾಧ್ಯಕ್ಷರೇ ಮುದ್ಗಲ್ ಪಟ್ಟಣಕ್ಕೆ. ಆದರೆ ಈಗಾಗಲೇ ಸುಮಾರು ಮುದ್ಗಲ್ ಪಟ್ಟಣಕ್ಕೂ ನೀರು ಕೊಡಬೇಕು ಅಂತಲೂ ನಾವು ಇದು ಮಾಡಿದ್ವಿ ಸಭಾಧ್ಯಕ್ಷ. ಅದು ಯಾರಿಗೋ ಕೊಟ್ಟಿದ್ರು, ಅದು ರದ್ದು ಮಾಡಿದ್ದೀವಿ ಸಭಾಧ್ಯಕ್ಷ. ಅದೆಂಥದ್ದು ಅವನು ಕಾಂಟ್ರಾಕ್ಟ್ರ್ ಈ ಕೋವಿಡ್ ಟೈಮಲ್ಲಿ ಕೊಟ್ಟಿದ್ರಿ ಅಂತ ಹೇಳ್ಬಿಟ್ಟು ಅವನು ಓಡೋದ ಸಭಾಧ್ಯಕ್ಷರೇ. ಇದಕ್ಕೆ ಸುಮಾರು 17 ಕೋಟಿ ನಮ್ಮಲ್ಲಿದ್ದಂತಹ ಅನುದಾನದಲ್ಲಿ ಸುಮಾರು 6,62,00,000 ನಾವು ಮುದ್ಗಲ್ ಪಟ್ಟಣಕ್ಕೆ ಖರ್ಚು ಮಾಡಿದ್ವಿ ಸಭಾಧ್ಯಕ್ಷರೇ. ಇದು ಸುಮಾರು 27% ಅಷ್ಟು ಕೆಲಸ ಆಗಿದೆ ಅಂತ ನನ್ನ ಹತ್ರ ರಿಪೋರ್ಟ್ ಇದೆ ಸಭಾಧ್ಯಕ್ಷರೇ. ಇನ್ನು ಉಳಿದ 63% ಕೆಲಸ ಬಾಕಿ ಇದೆ ಸಭಾಧ್ಯಕ್ಷರೇ. ಅದಕ್ಕೆ ಹಣ ಬೇಕಾಗ್ತದೆ ಸಭಾಧ್ಯಕ್ಷರೇ. ಈ ಹಣವನ್ನು ಯಾವ ಥರ ಹೊಂದಿಸೋದು ಅಂತ ನೋಡಿ ಸುಮಾರು 35 ಕೋಟಿ ವೆಚ್ಚ ಆಗ್ತದೆ ಸಭಾಧ್ಯಕ್ಷ. 35.45 ಕೋಟಿ ಹಣ ಬೇಕಾಗ್ತದೆ ಸಭಾಧ್ಯಕ್ಷ. 6 ಕೋಟಿ ಅದರಲ್ಲಿ ಖರ್ಚು ಮಾಡಿ ಸಭಾಧ್ಯಕ್ಷ. ಸುಮಾರು ಇನ್ನೂ 29 ಕೋಟಿ ರೂಪಾಯಿಗಳು ನಮಗೆ ಮುದ್ಗಲ್ ಪಟ್ಟಣಕ್ಕೆ ಈ ಕುಡಿಯೋ ನೀರು ಕೊಡಲಿಕ್ಕೆ ಬೇಕಾಗ್ತದೆ ಸಭಾಧ್ಯಕ್ಷರೇ. ಅದನ್ನ ಯಾವ ಥರ ನಾವು ಮಾಡೋದು ಅಂತ ನಾವು ಈಗಾಗಲೇ ನಮ್ಮ ಫೈನಾನ್ಸ್ ಅವ್ರ ಹತ್ರನೂ ನಾವು ಅಸಿಸ್ಟೆನ್ಸ್ ಕೇಳಿದ್ವಿ ಸಭಾಧ್ಯಕ್ಷ. ಅಲ್ಲಿ ಬಂದ ತಕ್ಷಣ ಅಲ್ಲಿಂದ ನಮಗೆ ಹಣ
ಮಂಜೂರಾದ ತಕ್ಷಣ ಮುದುಗಲ್ ಪಟ್ಟಣಕ್ಕೂ ಸಹ ನಾವು ನೀರು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಸಭಾಧ್ಯಕ್ಷ. ಈಗ 3 ಪಟ್ಟಣದಲ್ಲಿ 2 ಪಟ್ಟಣಗಳು ಸುಮಾರು 100 ಕೋಟಿಗೂ ಹೆಚ್ಚು ಅನುದಾನದಲ್ಲಿ 2 ಪಟ್ಟಣಗಳಿಗೆ ಅವರಿಗೆ ನೀರು ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಅಂದರೆ ಕೊಡ್ತಾ ಇದ್ದೀವಿ, ಕೆಲಸ ಪ್ರಗತಿಯಲ್ಲಿದೆ. ಈ ಒಂದಕ್ಕೆ ಇನ್ನೊಂದು ಸ್ವಲ್ಪ 1 ತಿಂಗಳಷ್ಟು, 3 ತಿಂಗಳಷ್ಟಿದೆ, ಇನ್ನೊಂದಕ್ಕೆ ಇನ್ನೊಂದು 7 ತಿಂಗಳಲ್ಲಿ 2 ಕೊಡ್ತೀವಿ ಸಭಾಧ್ಯಕ್ಷ. ಮತ್ತು ಈ ಸಮಸ್ಯೆ ಇರೋದ್ರಿಂದ ಮುದುಗಲ್ ಪಟ್ಟಣಕ್ಕೆ ಇನ್ನೊಂದಷ್ಟು ಎಕ್ಸ್ಟ್ರಾ SFC ಗ್ರಾಂಟಲ್ಲಿ ದುಡ್ಡು ಕೊಟ್ಟು ಅವರಿಗೆ ತಕ್ಷಣಕ್ಕೆ ಬೋರ್ವೆಲ್ ಮುಖಾಂತರ ಮತ್ತು ಟ್ಯಾಂಕರ್ ಮುಖಾಂತರ ನೀರು ಕೊಡುವಂಥ ವ್ಯವಸ್ಥೆ ನಾವು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಸಭಾಧ್ಯಕ್ಷ. ಇದಕ್ಕೆ ಮುದುಗಲ್ ಪಟ್ಟಣಕ್ಕೆ ಈ ದುಡ್ಡು ನಾವು ಕೇಳಿದ್ದೀವಿ ಸಭಾಧ್ಯಕ್ಷ. ಹಣದ ಅವಶ್ಯಕತೆ ಇದೆ ಸಭಾಧ್ಯಕ್ಷ. ಸುಮಾರು ಇನ್ನೂ 29 ಕೋಟಿ ರೂಪಾಯಿಗಳು ಬೇಕಾಗ್ತದೆ. ಫೈನಾನ್ಸ್ ಅವ್ರು ಕೇಳಿದ್ದೀವಿ ಸಭಾಧ್ಯಕ್ಷ. ಫೈನಾನ್ಸ್ ಅವರು ಅದನ್ನು ಕ್ಲಿಯರ್ ಮಾಡಿದ ತಕ್ಷಣ ನಾವು ಮುದುಗಲ್ ಪಟ್ಟಣಕ್ಕೆ ಸಹ ನೀರು ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತೀವಿ ಸಭಾಧ್ಯಕ್ಷ.